ರಾಜಿ, ನೀನ್ ಇಲ್ಲಿದ್ಯಾ? ನಿನ್ಗೋಸ್ಕರ ಕಾಲೇಜ್ ಎಲ್ಲ ಹುಡುಕ್ದೆ, ಎಲ್ಲೂ ಕಾಣ್ಲಿಲ್ಲ. ಹೇಳಿ ಸರ್. ಅಸ್ಮಿತಾ ಸಿಕ್ಕದ್ಲಾ? ಸಿಕ್ಕ ನಿಮ್ಮ ಮೇಲೆ ಯಾವುದೋ ಒಂದು ಮೂಲೆಯಲ್ಲಿ ಸಣ್ಣ ನಂಬಿಕೆ ಉಳ್ಕೊಂಡಿತ್ತು ಸರ್. ಇವಾಗ ನಂಬಿಕೆ ಪೂರ್ತಿಯಾಗಿ ಹೊರಟು ಹೋಯಿತು. ಸ್ವಲ್ಪ ಒಡೆದಿದ್ದ ನನ್ನ ಮನಸ್ಸು ಪೂರ್ತಿಯಾಗಿ ಒಡೆದು ಹೋಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವಾಗಾದ್ರೂ ಈ ಪರ್ದಿನ ತೆಗ್ದಿದ್ದಕ್ಕೆ, ಈ ಡ್ರಾಮಕ್ಕೆ ತೆರೆ ಎಳ್ದಿದ್ದಕ್ಕೆ. ರಾಜಲಕ್ಷ್ಮಿ, ಅಷ್ಟಕ್ಕೂ ಏನ್ ಮಾತಾಡ್ತಿದ್ಯಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಷ್ಟಕ್ಕೂ ಅಸ್ಮಿತಾ ಏನಂತ ಹೇಳಿದ್ಲು, ನೀನೇನ್ ಅರ್ಥ ಮಾಡ್ಕೊಂಡೆ? ಅವಳು ಹೇಳಿದ ನಿಜಾನ ಅರ್ಥ ಮಾಡ್ಕೊಂಡೆ. ಅದೇ ಅದೇ ಏನ್ ನಿಜ ರಾಜಿ? ನಿಜಾನ ಅದಲ್ದೆ ಇನ್ನು ಎಷ್ಟು ನಿಜ ಮುಚ್ಚಿಟ್ಟಿದ್ದೀರಾ ಸರ್? ಹೇಳಿ. ಸರಿ ಬಿಡಿ, ನಿಜ ಏನೇ ಇದ್ರು ಕುಗ್ಗೋಗಿರೋ ಮನಸ್ಸಿಗೆ ಇನ್ನೇನು ಮಾಡೋಕ್ಕಾಗಲ್ವಲ್ಲ ಸರ್. ಸರ್, ನಿಜ ಏನಂತ ಗೊತ್ತಾಗಿ ನಮ್ಮಪ್ಪ ಏನ್ ಮಾಡ್ಬಿಡ್ತಾರೋ ಅಂತ ನೀವು ಭಯ ಪಡ್ತಿದ್ದೀರಾ ಅಲ್ವಾ? ಅಯ್ಯೋ, ನೀವು ಭಯ ಪಡೋ ಅವಶ್ಯಕತೆನೇ ಇಲ್ಲ ಸರ್. ಈ ನಿಜಾನ ನಮ್ಮಪ್ಪಂಗೆ ಹೇಳೋದೇ ಇಲ್ಲ ಸರ್. ನಾನೇ ಏನೋ ಒಂದು ಹೇಳಿ ಈ ಮದ್ವೆ ನಿಂತು ಹೋಗೋ ಹಾಗೆ ಮಾಡ್ತೀನಿ ಸರ್.